ನಾಚಿಕೆ ಆಗಬೇಕು ಸಿದ್ದರಾಮಯ್ಯನವ್ರೆ, ನಿಮ್ಗೆ ನಾಚಿಕೆ ಆಗಬೇಕು. 50-50 ಸಿಎಂಗೆ ಭ್ರಷ್ಟ ಸಿದ್ದರಾಮಯ್ಯನಿಗೆ ತೊಲಗಲಿ ತೊಲಗಲಿ ಕಾಂಗ್ರೆಸ್ ಕಾಂಗ್ರೆಸ್ ತೊಲಗಲಿ ತೊಲಗಲಿ ಕಾಂಗ್ರೆಸ್ ಸರ್ಕಾರ ತೊಲಗಲಿ ತೊಲಗಲಿ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ವಿರೋಧಿ ಸಿದ್ದರಾಮಯ್ಯನಿಗೆ ಮತದಾರರೇ ಮತ್ತು ಸ್ನೇಹಿತರೆ, ರವಿಕುಮಾರ್ ಅವರು ಇವತ್ತಿನ ಪ್ರತಿಭಟನೆಗೆ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ಸವಿಸ್ತಾರವಾಗಿ ಹೇಳಿದ್ದಾರೆ. ಮತ್ತು ನಮ್ಮ ಫೇಸ್ಬುಕ್ಗಳಲ್ಲಿ ಮುಂಚೆ ಒಂದು ವಾರದಿಂದ ನಾವು ನಿರಂತರವಾಗಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ವಿ. ನಾನು ಒಂದು ಇಲ್ಲಿ ಉಲ್ಲೇಖ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾವು ಮುಂಚೆ ಎಲ್ಲ ಕೇಳ್ಕೊತಾ ಇದ್ವಿ ಡಿವೈಡ್ ಆ್ಯಂಡ್ ರೂಲ್ ಅಂತ. ಈಗ ಪೊಲೀಸರು ಏನು ಮಾಡಿದ್ದಾರೆ ಅಂದರೆ, ಇಲ್ಲೊಂದು 50 ಜನರನ್ನ ಇಲ್ಲಿ 50-60 ಜನರನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಇನ್ನೊಂದು 100-120 ಜನ ಅಲ್ಲಿದ್ದಾರೆ. ಇನ್ನೊಂದು ಬ್ಯಾಚ್ ಬರೋದು ಬಾಕಿ ಇದೆ. ಯಾಕಂದ್ರೆ ಅಧ್ಯಕ್ಷರು ಬರ್ತಾ ಇರೋ ಟ್ರೈನ್ ಇವತ್ತು 7 ಗಂಟೆದು, ಆಲ್ಮೋಸ್ಟ್ 1-1.5 ಗಂಟೆ ಲೇಟ್ ಆಗಿಬಿಟ್ಟು ಇನ್ನೂ ಅವರು ತಲುಪಿಲ್ಲ. ಅದರ ಮಧ್ಯಾಹ್ನ ನಾವು ಒಂದು ಜಾಗದಲ್ಲಿ ಕೂತಾಗ ನೋಡಿ, ಇಲ್ಲಿ ಬಂದವ್ರು ಯಾರಾದ್ರೂ ಒಬ್ಬರಾದ್ರೂ ಕೇಳಿ, ನಾವು ದುಡ್ಡು ಕೊಟ್ಟಿರ್ಬೋದು, ಅವ್ರಿಗೆ ಏನಾದ್ರು ಮಧ್ಯಾಹ್ನ ಬಿರಿಯಾನಿ ಕೊಡಿಸ್ತೀವಿ, ಕುಡಿಯಕ್ಕೆ ಕೊಡ್ತೀವಿ, ಅದು ಇದು ಅಂತ ಹೇಳಿ ಏನಾದ್ರು ಆಮಿಷ ಕೊಟ್ಬಿಟ್ಟು ಬಂದಿದ್ದಿದ್ರು ಒಬ್ರು ಹೇಳಿ, ನಾವೆಲ್ಲ ಸ್ವಂತ ಖರ್ಚು ಹಾಕೊಂಡು ಶೇರಿಂಗ್ ಇದರಲ್ಲಿ, ಈಗ ಕಾರಲ್ಲಿ ಬಂದ್ರೆ ಶೇರ್ ಮಾಡ್ಕೊಂಡು ಎಷ್ಟು ಖರ್ಚಾಗತ್ತೆ ಒಬ್ರಿಗೆ ಈಕ್ವಲ್ ಆಗಿ ಬರ್ಡನ್ ಬೀಳಲಿ ಅನ್ನೋ ಉದ್ದೇಶಕ್ಕೆ ನಾವೆಲ್ಲ ಬಂದಿರೋದು. ಒಬ್ರಿಗೂ ಇದೆ ಒಂದು ಕಾಪಿ ಕೊಡ್ತೀವಿ ಅನ್ನೋದು ನಮ್ಗೆ ಗ್ಯಾರಂಟಿ ಇಲ್ಲ. ಆದ್ರೆ ಒಂದು ಎಷ್ಟು ಹೊತ್ತು ಆಗತ್ತೆ ನೋಡ್ಕೊಂಡು ನಾವು ಇದನ್ನ ಮಾಡ್ಬೇಕಾಗತ್ತೆ. ಸೊ ಈ ಡಿವೈಡ್ ಅಂಡ್ ರೂಲ್ ಏನ್ ಮಾಡ್ತಾ ಇದಾರೆ ಅಂದ್ರೆ, ಅಲ್ಲೊಂದಿಷ್ಟು ಜನನ ಸ್ಪ್ಲಿಟ್ ಮಾಡೋದು, ಇಲ್ಲೊಂದಿಷ್ಟು ಜನನ ಮಾಡೋದು. ಸೊ ಅಲ್ಟಿಮೇಟ್ಲಿ ಏನಂದ್ರೆ, ಅಲ್ಲಿ ಮೂಡಾದ ಹತ್ರ ಹೋಗೋ ಅವಕಾಶ ನಮ್ಗೆ ಏನಿದೆ ಅವಕಾಶ ಅದನ್ನು ಕಿತ್ಕೊಳ್ಳೋದು. ಆಮೇಲೆ ಜನರಿಗೆ ನಾವು ಇದೆಲ್ಲ ಫೇಸ್ಬುಕ್ ಹೋಗ್ತಾ ಇದೆ, ಜಾಸ್ತಿ ಜನ KRS ಅವ್ರು ಕಾಣಿಸಬಾರ್ದು. ಕಾಣಿಸಿದ್ರೆ ಏನಾಗುತ್ತೆ, ಇವ್ರು ಬೆಳೀತಾ ಇದ್ದಾರೆ, ಇವ್ರನ್ನ ಹೇಗಾದ್ರೂ ಮಾಡಿ ನಮ್ಗನ್ಸ್ದಂಗೆ ಸರ್ಕಾರದ ಮಟ್ಟದಿಂದನೇ ಈ ಪ್ರತಿಭಟನೆ ಏನಿದೆ ಇದನ್ನ ಹತ್ತಿಕ್ಕಬೇಕು ಅನ್ನೋದು ಮುಂಚೆನೆ ಡಿಸೈಡ್ ಆಗಿದೆ. ಅದಕ್ಕೆ ರವಿಕುಮಾರ್ ಅವರು ಅವಾಗ ಹೇಳಿದ್ರು ಪರ್ಮಿಷನ್ ಅಪ್ಲೈ ಮಾಡಿ 2 ದಿವಸ ಆಗಿದೆ. ಪರ್ಮಿಷನ್ ಕೊಡಕ್ಕೆ ಏನಪ್ಪಾ ಅವ್ರದ್ದು ನಿಯಮಗಳಿರ್ತವೆ. ನೀವು ಧ್ವನಿವರ್ಧಕ ಉಪಯೋಗಿಸಿದ್ರೆ ಇಂಥ ಕಡೆನೆ ಬಳಸಬೇಕು, ಇಲ್ಲಿ ಹೋಗಬಾರ್ದು, ಇಲ್ಲಿ ಹೋಗ್ಬೇಕು, ನಾವು ಹಾಕಿರೋ ರೂಟಲ್ಲೇ ಹೋಗ್ಬೇಕು, ಒಂದಿಷ್ಟು ಕಂಡೀಷನ್ಸ್ ಇರ್ತವೆ. ಅದನ್ನ ಮೀರಿ ನಾವು ಏನಾದ್ರು ಹೋದ್ರೆ ಈ ತರ ಡಿಟೈನ್ ಮಾಡೋದಾಗ್ಲಿ ಅಥವಾ ನಮ್ಮ ಮೇಲೆ ಅನ್ಲಾಫುಲ್ ಅಸೆಂಬ್ಲಿ ಕೇಸ್ ರಿಜಿಸ್ಟರ್ ಮಾಡೋದಾಗ್ಲಿ ಏನೋ ಮಾಡ್ಬೋದು. ಆದ್ರೆ ಅದು ಮಾಡೋಕೆ ಇವ್ರಿಗೆ ಬೇಕಾಗಿಲ್ಲ. 3 ಬ್ಯಾಚ್ಗಳನ್ನ ಮಾಡಿ ನಮ್ಮ ಸ್ಟ್ರೆಂತ್ ಕಾಣಿಸದಂಗೆ ಜನಗಳಿಗೆ ಅದನ್ನ ಮರೆಮಾಚಿ ಅನ್ನೋ ಉದ್ದೇಶಕ್ಕೆ ನಮ್ಗನ್ಸ್ದಂಗೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಒಂದು ಬ್ಯಾಚ್ ಕರ್ಕೊಂಡ್ ಬಂದಿದ್ದಾರೆ, ಇನ್ನೊಂದು ಬ್ಯಾಚ್ ಇನ್ನೂ ಬಂದಿಲ್ಲ. ಬರ್ತಿದ್ರೆ ತಕ್ಷಣ ಬರ್ಬೇಕಿತ್ತು. ಏನಂದ್ರೆ ವೆಹಿಕಲ್ಗಳದ್ದು ಏನು ಅವ್ರಿಗೆ ಸ್ಕ್ಯಾರ್ಸಿಟಿ ಇಲ್ಲ. ಎಷ್ಟು 9-10 ವೆಹಿಕಲ್ ಇದೆ ಅಲ್ಲಿ. ಈಗ ಬಂದಿರೋದು ಎಷ್ಟು 3 ವೆಹಿಕಲ್ ಅಲ್ಲೇನೋ ಬಂದಿದ್ವಿ, 2-3 ವೆಹಿಕಲ್ ಅಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಷ್ಟೇನೆ. ಇನ್ನು ಬೇಕಾದಷ್ಟು ವೆಹಿಕಲ್ ಇದೆ. ಅದು ಬಿಟ್ಟು ಎಕ್ಸ್ಟ್ರಾ ತಾಂತ್ರಿಕ ಯಾವ್ದೋ ಒಂದು 2-3 ವೆಹಿಕಲ್ ಇದೆ, ಬೇರೆ ಬೇರೆ ಇದೆ, ಇಲ್ಲ ಪೊಲೀಸ್ ಜೀಪ್ಗಳಿದೆ, ಬೇಕಾದಷ್ಟಿದೆ. ಆದ್ರೆ ಸರ್ಕಾರದ ಮಟ್ಟದಿಂದನೇ ಇದು ಇವರಿಗೆ ನಿರ್ದೇಶನ ಬಂದಂಗೆ ಕಾಣಿಸ್ತಾ ಇದೆ. ನೀವು ಯಾವುದೇ ಕಾರಣಕ್ಕೂ ಇದು ಜಾಸ್ತಿ ಜನ ಕಾಣಿಸೋ ಹಂಗೆ ಮಾಡಬೇಡಿ. ಇವರನ್ನ ಒಂದು ಬ್ಯಾಚ್ ಒಂದ್ ಕಡೆ ಇಟ್ಕೊಳ್ಳಿ, ಇನ್ನೊಂದು ಬ್ಯಾಚ್ ಇನ್ನೊಂದು ಕಡೆ ಇಟ್ಕೊಳ್ಳಿ. ಆಮೇಲೆ 3ನೇ ಬ್ಯಾಚ್ ಅಧ್ಯಕ್ಷರು ಯಾರು ಬರ್ತಾರೆ ಅವರಿಗೆ ಇವರು ಸಂಪರ್ಕ ಬರದಂಗೆ ಮಾಡಿ ಅನ್ನೋದು ಒಂದು ದೊಡ್ಡ ಕಾನ್ಸ್ಪಿರಸಿ ಕಾಣಿಸ್ತಾ ಇದೆ ನಮ್ಗೆ ಸರ್ಕಾರದ ಮಟ್ಟದಿಂದನೇ. ಅಥವಾ ಹಿರಿಯ ಅಧಿಕಾರಿಗಳು ಇರ್ಬೋದು, ಗೊತ್ತಿಲ್ಲ. ಯಾಕಂದ್ರೆ ಇವರೆಲ್ಲ ಕೈಗೊಂಬೆಗಳು. ಸರ್ಕಾರ ಏನ್ ಹೇಳುತ್ತೆ ಒಂದು ಮಟ್ಟದಲ್ಲಿ ಅವರು ಆಡ್ಬೇಕಾಗತ್ತೆ, ಸರ್ಕಾರ ಹೇಳಿದ್ರಿಂದ ಪಾಲಿಸಬೇಕಾಗತ್ತೆ. ಆದ್ರೆ ಯಾವುದು ಕಾನೂನಿಗೆ ಸೂಕ್ತವಾಗಿದೆ, ಕಾನೂನು ವಿರುದ್ಧವಾಗಿದೆ ಅನ್ನೋದು ಇದು DCP ಇರ್ಬೋದು ಅಥವಾ ಇಲ್ಲಿನ IG ಇರ್ತಾರೆ, ಯಾರು ಹೈಯರ್ ಆಫೀಸರ್ ಇರ್ತಾರೆ, ಅವರು ವಿವೇಚನೆಗೆ ಬಿಟ್ಟಿರ್ತಾರೆ. ಎಲ್ಲಾನು ಸರ್ಕಾರ ಹೇಳಲ್ಲ ನೀವು ಹೀಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತ. ಆದ್ರೆ ನಿರ್ದೇಶನ ಕೊಟ್ಟಿರ್ಬೋದು. ಇದು ಯಾರು ಮಾಡಬೇಕಾಗಿತ್ತು? ಇತ್ತೀಚೆಗೆ ನಾವು ನೋಡಿದ್ವಿ ಬಿಜೆಪಿ ಅವ್ರದ್ದು ದೊಡ್ಡ ಪ್ರತಿಭಟನೆ ಆಗಿದೆ. ಯಾರಿದ್ದಾರೆ ಮೈಸೂರವರು ಯಾರಿದ್ದಾರೆ? ಸೋಮಸುಂದರ್. ಈಗ ಮೊನ್ನೆ ಪ್ರತಿಭಟನೆ ಆಗಿದೆ. ಎಷ್ಟು ಜನರನ್ನ ಈ ತರ ಡಿಟೈನ್ ಮಾಡಿದ್ದಾರೆ, ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ, ಎಷ್ಟು ಜನರ ಮೇಲೆ ಕೇಸ್ ಹಾಕಿದ್ದಾರೆ. ಅಂದ್ರೆ ಇವರಿಗೆ ಒಂದು ಪಾರ್ಟಿ ಒಂಥರ ಕಾಣಿಸುತ್ತೆ, ಇನ್ನೊಂದು ಪಾರ್ಟಿ ಇನ್ನೊಂದ್ ತರ ಕಾಣಿಸುತ್ತೆ. ನ್ಯಾಯಯುತವಾಗಿ ಯಾರು ಓಡಾಡ್ತಾರೆ ಅವರೆಲ್ಲ ದೇಶದ್ರೋಹಿಗಳು. ಇದೆಲ್ಲ ಅವ್ರಿಗೆ ಕಾಣಿಸ್ತಾ ಇದೆ. ಇದನ್ನ ನೀವು ಯಾರು ವೀಕ್ಷಣೆ ಮಾಡ್ತೀರಾ ಅಥವಾ ನೀವು ದಯವಿಟ್ಟು ಇದನ್ನ ಒಂಥರ ಮನೋರಂಜನೆ ತರ ನೋಡಬೇಡಿ. ಇವರು ನಾವು KRS ಅವರನ್ನ ಡಿಟೈನ್ ಮಾಡಿದ್ರು, ಅವ್ರದ್ದು ಅತಿ ಆಯ್ತು. ಅತಿ ಯಾವುದು ಆಗಲ್ಲ. ನಿಮ್ಗೆ ಮುಂದಿನ ದಿನಗಳಲ್ಲಿ ಇದರಿಂದ ಉಪಯೋಗ ಆಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಕಾನೂನುಬದ್ಧವಾಗೇ ಹೋಗ್ತೀವಿ. ಯಾವುದೇ ವಿಚಾರ ತಗೊಂಡ್ರು ನ್ಯಾಯಯುತವಾಗಿ ಪ್ರಶ್ನೆ ಮಾಡ್ತೀವಿ. ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಗೆ ಅನ್ಸ್ಬೋದು ಒಬ್ಬೊಬ್ರು ಮಾತಾಡೋ ರೀತಿ ಒಂದೊಂದ್ ತರ ಇರುತ್ತೆ. ನಾನ್ ಮಾತಾಡೋದು ಬೇರೆ ಇರುತ್ತೆ, ಇನ್ನೊಬ್ರು ಮಾತಾಡೋದು ಬೇರೆ ಇರುತ್ತೆ. 1-2 ಪದ ಬಳಕೆಯಲ್ಲಿ ಆ ಕಡೆ ಈ ಕಡೆ ಆಗ್ಬೋದು. ಆದ್ರೆ ಅದು ಕಾನೂನು ಬಾಹಿರ ಅಲ್ಲ. ಅದು ಜ್ಞಾಪಕ ಇಟ್ಕೊಳ್ಳಿ. ಏನೊಬ್ರಿಗೆ ಪ್ರಶ್ನೆ ಮಾಡೋದು ತಪ್ಪಲ್ಲ, ಅಯೋಗ್ಯ ಅಂತ ಹೇಳೋದು ತಪ್ಪಲ್ಲ. ಅಯೋಗ್ಯ ಅಂದ್ರೆ ಏನು? ಯೋಗ್ಯ ಇಲ್ದವನು ಅಯೋಗ್ಯ. ಅದಕ್ಕೆ ನೀವು ಇದು ಡಿಫಾಮೇಷನ್ ಹಾಕ್ತಿವಿ, ಅದು ಹಾಕ್ತಿವಿ, ಇದು ಹಾಕ್ತಿವಿ. ಯಾಕಂದ್ರೆ ಹಣ ಇರುತ್ತಲ್ಲ. ಸಿವಿಲ್ ಕೇಸ್ 1 ಕೋಟಿ ಹಾಕಿದ್ರೆ ಅವ್ರೇನು ಒಂದು 8 ಲಕ್ಷನ ಇದು ಕಟ್ಬೇಕಾಗತ್ತೆ. 6% 7% ಏನೋ ಆಫ್ ದಟ್ ಅಮೌಂಟ್ ಅಂದ್ರೆ 6 ಲಕ್ಷ ಕೋರ್ಟಿಗೆ ಡೆಪಾಸಿಟ್ ಕಟ್ಬೇಕಾಗತ್ತೆ.
ಕೋಟ್ಯಾಂತರ ಅಂದ್ರೆ ಸಾವಿರಾರು ಕೋಟಿ ಇದ್ದವರಿಗೆ ಆ ಅಮೌಂಟ್ ದೊಡ್ಡದೇ ಅಲ್ಲ. ಇವರನ್ನ ಹೇಗಾದ್ರೂ ಮಾಡಿ KRS ಪಾರ್ಟಿಯವರು ಯಾರೇ ಇರ್ಬೋದು, ಯಾವ ಪದಾಧಿಕಾರಿ ಇರ್ಬೋದು ಅಥವಾ ಯಾವುದೇ ವ್ಯಕ್ತಿ ಜಿಲ್ಲಾ ಮಟ್ಟದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿರ್ಬೋದು, ಇವರನ್ನ ಹೇಗಾದ್ರೂ ಮಾಡಿ ಬಗ್ಗು ಬಡಿಬೇಕು, ಇವರನ್ನ ಸಪ್ರೆಸ್ ಅಂದ್ರೆ ತುಳಿತದಲ್ಲಿ ಇಟ್ಕೋಬೇಕು ಅನ್ನೋದು ಒಂದು ಇವರ ಷಡ್ಯಂತ್ರ ಆಗಿದೆ. ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದೀವಿ, ಇದು ಯಾರ್ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಕೆಲಸ ಈ ಸಮಾಜನ ಆದಷ್ಟು ಬದಲಿಸುವಂಥದ್ದು. ನೀವು ಮನೆಯಲ್ಲಿ ಕೂತು ಕಮೆಂಟ್ ಹಾಕೋದು ಮಾಡಿ, ಆದರೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂತ ಎರಡು ಟೈಪ್ ಇರುತ್ತೆ. ವಿವೇಚನೆ ನಿಮ್ಮ ಬಳಸ್ಕೊಳ್ಳಿ, ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ ಅಂತ. ತುಂಬಾ ಜನ ಹೇಳ್ತಾರೆ ನೀವೇನು ಕಾಂಗ್ರೆಸ್ ವಿರುದ್ಧ ಏನು ಮಾತಾಡೋದಿಲ್ಲ, ಬರೀ ಬಿಜೆಪಿಯವರೇ ಕಾಣಿಸೋದಂತ. ನಮ್ಗೆ ಆ ತರದ್ದು ಯಾವುದೂ ಇಲ್ಲ. ಈಗ ಇದೇನು ಬಿಜೆಪಿ ವಿರುದ್ಧ ಕಾರ್ಯಕ್ರಮ? ಖಂಡಿತವಾಗಿ ಅಲ್ಲ. ಯಾಕೆ ಬಂದಿದ್ದೀವಿ ಇಲ್ಲಿ? ಕೆಲವದಕ್ಕೆ ಟೈಮ್ ಬೇಕಾಗುತ್ತೆ. ನಾವು ಬೆಳಿಗ್ಗೆ ಲಾಸ್ಟ್ ಇಯರು ಮೇನಲ್ಲಿ ಅಲ್ವಾ ಸರ್ಕಾರ ಬಂದಿರೋದು, ಮೇನಲ್ಲಿ ಸರ್ಕಾರ ಜೂನಲ್ಲೇ ಕೇಳಕ್ಕೆ ಶುರು ಮಾಡಿದ್ದಾರೆ. ನೀವು ಯಾಕೆ ಈಗ ಕಾಂಗ್ರೆಸ್ ವಿರುದ್ಧ ಹೋಗ್ತಾನೆ ಇಲ್ಲ? ಅವರು ಹಣೆ ಬರ ಗೊತ್ತಾಗೋದು ಯಾವಾಗ? ಒಂದು 6-7 ತಿಂಗಳಾದ್ಮೇಲೆ, 1 ವರ್ಷ ಆದ್ಮೇಲೆ ಆಕ್ಚುಯಲ್ ಆಗಿ ಯಾವ್ದಾವ್ದು ಹಗರಣ ನಡೀತಾ ಇದೆ, ಇವ್ರು ಎಲ್ಲೆಲ್ಲಿ ಈ ಕಾನೂನು ಬಾಹಿರ ಕೆಲವು ಲೇಔಟ್ಗಳನ್ನ ಮಾಡೋದು ಇಂಥದ್ದು ಮಾಡ್ತಾರೆ, ಅಥವಾ ಹಳೆ ಕೇಸ್ಗಳು ಹೊರಗಡೆ ಬರೋದು ನಾವು ಕೇಳ್ತಾ ಇರೋದು. ವರ್ಗಾವಣೆ ಅಂತ ಇರ್ಬೋದು. ನಾವು ಕೇಳ್ತಾ ಇರೋದು ನಮ್ಮ ಥರನೇ ನಿಮ್ಮ ಪಾರ್ಟಿ, ಅಂದ್ರೆ ನೀವು ಯಾರಿಗೆ ಫಾಲೋ ಮಾಡ್ತೀರಾ, ಯಾವುದೇ ಪಾರ್ಟಿ ಇರ್ಬೋದು, ನಿಮ್ಮಲ್ಲೂ ಇಂಟೆಲೆಕ್ಚುಯಲ್ಸ್ ಇದ್ದಾರಲ್ಲ, ಅತಿ ಬುದ್ಧಿವಂತರು ಇದ್ದಾರಲ್ಲ, ನೀವು ಯಾಕೆ ಇದನ್ನು ಪ್ರಶ್ನೆ ಮಾಡಕ್ ಹೋಗಲ್ಲ? ಏನು KRS ಪಾರ್ಟಿ ಹುಟ್ಟಿದ್ದು ನಿಮ್ಮ ಸೇವೆ ಮಾಡಕ್ಕಂತನ? ನಾವಿಲ್ಲಿ ಸಂಘ ಕಟ್ಕೊಂಡಿರೋದು ಅಥವಾ ಪಕ್ಷ ಕಟ್ಕೊಂಡಿರೋದು ಯಾವ ಪರ್ಪಸ್ಗೆ ಅಂದ್ರೆ ಜನಸಾಮಾನ್ಯರು ಸೇರಿ ಇದು ಬದಲಾವಣೆ ತರಬೇಕು ಅಂತ. ಇದು ನಿಮ್ಮ ಪ್ರಶ್ನೆ ಅನ್ನೋದು ಸಪರೇಟ್ ಇಲ್ಲ. ನೀವು ನಿಮ್ಮ ಜವಾಬ್ದಾರಿನೂ ಅಷ್ಟೇ ಇದೆ. ನೀವು ಮನೆಯಿಂದ ಕಚೇರಿಗೆ ಹೋಗ್ತೀನಿ, ಕಚೇರಿಯಿಂದ ಮನೆಗೆ ಬರ್ತೀನಿ, ನಂಗೆ ನನ್ನ ಕುಟುಂಬ ಸರಿ ಇದ್ರೆ ಸಾಕು, ಯಾವುದೇ ದೂರುಗಳು ಬಂದ್ರು ನನಗೆ ಯಾರಾದ್ರೂ ಒಬ್ಬರು ಫೋನ್ ಮಾಡಿಬಿಟ್ಟಿದ್ದು ಅಂಥ ಕ್ಯಾಟಗರಿನ ಬಿಟ್ಬಿಡಿ ನೀವು. ಅವರು ಹೇಗೋ ಬದುಕೋತಾರೆ. ಜನಸಾಮಾನ್ಯರು, ಅವರಿಗೆ ವಿದ್ಯೆ ಇರಲ್ಲ, ಆಮೇಲೆ ಹೋಗಿ ಮಾತಾಡಕ್ಕೆ ಧೈರ್ಯ ಇರಲ್ಲ, ಒಂದು ಹಿಂದ್ಗಡೆ ನಿಂತ್ಕೊಂಡು ಅವರಿಗೆ ಸಪೋರ್ಟ್ ಮಾಡೋರು ಯಾರು ಇರಲ್ಲ. ಇಂಥ ಕೆಲವು ವಿಚಾರಗಳು ಇರೋದ್ರಿಂದ ನೀವು ನಿಮ್ಮ ಜವಾಬ್ದಾರಿನ ಅರಿತುಕೊಂಡು ಸುಮ್ಮನೆ ಯಾವುದೋ ಒಂದು ನಿಂತ್ಕೊಳ್ಳಿ ಸರ್. ಫೋಟೋ ತೆಗೀರಿ ಯಾರ ಕಡೆ. ಇಷ್ಟೇ ಹೇಳೋದು ಜನಸಾಮಾನ್ಯರಿಗೆ. ಈಗ ಬೇರೆಯವರು ಮಾತಾಡೋದು ಖಂಡಿತ ಮಾತಾಡ್ಬೋದು. ನಾವು ಹೇಳ್ತಾ ಇರೋದು, ನಾವು ಯಾರ ಇದಕ್ಕೂ ಪ್ರಭಾವಕ್ಕೂ ಒಳಗಾಗೋದಿಲ್ಲ. ನಮಗೂ ಗೊತ್ತಿತ್ತು ಇವತ್ತು ಇದೇ ತರ ನಡಿಬಹುದು ಅಂತ, ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಒಂದು ಕಡೆ ರೀಚ್ ಆದ್ಮೇಲೆ ಅವ್ರು ಬಿಡೋದಿಲ್ಲ. ಆಮೇಲೆ ಒಂದಿಷ್ಟು ಜನ ಡಿಟೈನ್ ಮಾಡ್ತಾರೆ, ಒಂದಿಷ್ಟು ಜನ ಮೇಲೆ ಅನ್ಲಾಫುಲ್ ಅಸೆಂಬ್ಲಿ ಅಂತ ಆಗ್ತಾರೆ, ಅಕ್ರಮ ಕೂಟ ಅಂತ ಇದಾಗ್ತಾರಂತ. ಆದ್ರೆ ಇಲ್ಲಿ ನಡೆದಿದೆ ಬೇರೆ, ಇನ್ನು ಏನೂ ಆಗೇ ಇಲ್ಲ. ನಾವೆಲ್ಲ ಕಟ್ಟೆ ಮೇಲೆ ನೀವು ಲೈವ್ಗಳು ನೋಡಿದ್ರೆ ಗೊತ್ತಿರುತ್ತೆ. ಅಷ್ಟರಲ್ಲೇನೆ ಇವರಿಗೆ ಭಯ ಆಯ್ತಾ ಗೊತ್ತಿಲ್ಲ. ನಾವೊಂದು ಇದ್ದಿದ್ದೆ ಅಲ್ಲಿ 150-160 ಜನ, ಪೊಲೀಸರು ಸಾಧಾರಣ 600 ಜನ ಇದ್ರು. ಅಂದ್ರೆ ಇದು ಏನ್ ತೋರಿಸುತ್ತೆ KRS ಎಷ್ಟು ಸ್ಟ್ರಾಂಗ್ ಇದೆ ಕರ್ನಾಟಕದಲ್ಲಿ ಅಂತ ಅಧಿಕಾರಿಗಳಿಗೆ ಮನವರಿಕೆ ಆಗಿದೆ. ಒಂದ್ ಸೆಕೆಂಡ್ ಒಂದು ಕರೆಕ್ಷನ್ ಮಾಡ್ತೀನಿ. ಬೇರೆ ಪಕ್ಷದವ್ರು ಅಲ್ಲಲ್ಲ, ಬೇರೆ ಪಕ್ಷದವರು ಇದನ್ನೇ ಹೇಳಿ, ಬೇರೆ ಪಕ್ಷದವ್ರು ಬಂದಾಗ ಏನಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಏನ್ ಹೇಳ್ತಾರೆ ಅಲ್ಲ, ಅದು ಸಾಧಾರಣವಾದ ಒಂದು ಕೂಟ ಅಂತ ಹೇಳಿ ಅರ್ಥ ಆಗಿದೆ. ಇವತ್ತು ಒಬ್ಬೊಬ್ಬ KRS ಸೈನಿಕ ಕೂಡ ಅವ್ರಿಗೆ ಸಾವಿರ ಜನ ತರ ಕಾಣಿಸಿರ್ಬೇಕೇನೋ, ಅದಕ್ಕೆ ಇಷ್ಟೊಂದು ಜನ ಬಂದ್ಬಿಟ್ಟಿದಾರಂತ ಅರೆಸ್ಟ್ ಮಾಡಿರೋದು ನಮ್ಮನ್ನ. ನೋಡಿ, ಇವಾಗ ಹಿಂದ್ಗಡೆ ಇನ್ನೊಂದು ಬ್ಯಾಚ್ ಬರ್ತಾ ಇದೆ. ಸೊ ಇದೇ ತರ ಬಂದವರನ್ನ, ಯಾಕಂದ್ರೆ ಸರ್ಕಾರದ ಗಾಡಿ ಇದೆ ಎಲ್ಲಾನು, ಇವ್ರು ಏನು ಕರೆದೋಗುವಂತದ್ದು ಏನೂ ಇಲ್ಲ. ನಮ್ಮ ಹಣದಲ್ಲೇನೆ ಈ ವೆಹಿಕಲ್ಗಳು ಓಡಾಡ್ತಾ ಇರೋದು. ಅವ್ರಿಗೆ ಹೇಗೂ ಡ್ಯೂಟಿ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಇನ್ನೊಂದು ಕಡೆ ಮಾಡಬೇಕು. ಸೊ ಈ ತರ ಒಂದು ಇಲ್ಲಿ ಏನಾಗಿದೆ ಅಂದ್ರೆ, ಯಾರಿಗೂ ಯಾವ ಸರ್ಕಾರ ಬಂದ್ರು ಅವರ ಹೊಂದಾಣಿಕೆಯಲ್ಲೇ ಇದೆಲ್ಲ ನಡೀತಾ ಇರುತ್ತೆ. ಹಾಗಾಗಿ ಈಗ ಯಾರಾದ್ರು ಮಾತಾಡಿ ನಾನು ಮತ್ತೆ ಇದ್ರ ಬಗ್ಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೆ ಕಾನೂನುಬದ್ಧ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಇಲ್ಲ. ಸರ್ ಹೇಳ್ದಂಗೆ ಯಾವ್ದಾದ್ರು ಮಾಹಿತಿ ಕೊಟ್ಟನೋ ಅಷ್ಟಕ್ಕೂ ಪ್ರಯತ್ನ ಇದ್ರೆ ಮಾಡ್ಲಿ. ನೀವು ಕಾನೂನನ್ನೇ ಕೈ ತಗೊಂಡು ಮಾಡ್ತಾ ಇದ್ದೀರಲ್ಲ, ನೀವು ನಿನ್ನೆನೋ ಮೊನ್ನೆನೋ ಏನಾರ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯದ ಮೆಟ್ಟಿಲತ್ತಿ ಇದನ್ನ ನಾವು ಮಾಡ್ತಾ ಇದ್ವಿ. ಆದ್ರಿಂದ ಇವತ್ತು ಕಾನೂನುಬದ್ಧವಲ್ಲದ ಆ ರೀತಿಯಲ್ಲಿ ವರ್ತನೆ ಮಾಡುವಂತದ್ದು ಏನಕ್ಕಿತ್ತು? ನೀವು ಯಾಕೆ CMಗೆ ಎದುರುಕೊಳ್ಳೋ ಅಂತದ್ದು ಏನಕ್ಕೆ? ಪೊಲೀಸ್ ಇಲಾಖೆ ಮಧುಕರ್ ಶೆಟ್ಟಿ ಅವ್ರನ್ನ ನೆನಪಿಸ್ಕೊಳ್ಳಿ. ನೀವು ಮಧುಕರ್ ಶೆಟ್ಟಿ ಅವ್ರನ್ನ ನೆನಪಿಸ್ಕೋಬೇಕು. ನೀವು ಅಂತ ಮಧುಕರ್ ಶೆಟ್ಟಿ ಅವ್ರನ್ನ ಒಂದು ಆದರ್ಶವಾಗಿ ನಡ್ಕೊಂಡ ರೀತಿಯಲ್ಲಿ ನೀವು ಪೊಲೀಸ್ ಇಲಾಖೆ ನಡ್ಕೋಬೇಕಿತ್ತು. ಆ ರೀತಿ ಆದರ್ಶ ವ್ಯಕ್ತಿಗಳನ್ನ ಇಟ್ಕೊಳ್ದೇನೆ ಭ್ರಷ್ಟಾಚಾರಿಗಳಿಗೆ ಗುಲಾಮಿ ಚಟುವಟಿಕೆ ಮಾಡುವಂತಹ ಮಾಡಬೇಕು.